ಅಂತ ಜಾಗಕ್ಕೆ ಬರ್ತಾ ಇದ್ದೀನಿ. ಎಲ್ಲಿ ಅಂದರೆ ಉತ್ತರ ಪ್ರದೇಶದಿಂದ ನೀವು ಬರುವಾಗ ಆನ್ ದ ವೇಲಿ ಇಂದೋರ್ ಅಂತ ಸಿಗುತ್ತೆ. ಕರ್ನಾಟಕಕ್ಕೆ ಬರುವಾಗ ಮಧ್ಯಪ್ರದೇಶದಲ್ಲಿರೋದು ಅದು. ನೀವು ಗೂಗಲಲ್ಲಿ ನೋಡಿರಿ, ಬೆಸ್ಟ್ ಕ್ಲೀನ್ ಸಿಟಿ ಅಂದರೆ ಇಂದೋರ್ ಅಂತ ಸಿಗುತ್ತೆ. ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಹಳ್ಳಿ. ನನಗೂ ಗೊತ್ತಿಲ್ಲ ಹೆಂಗಿದೆ ಜಾಗ ಏನು ಅಂತ. ನಾನು ಹೊಸಬ ಇಲ್ಲಿಗೆ. ಒಬ್ಬರು ಅಣ್ಣನ ಸಹಾಯದಿಂದ, ಇವ್ರ ಸಹಾಯದಿಂದ ಮುಂದೆ ಹೋಗ್ತಿದ್ದೆ ನಾನು. ಅವ್ರ ಸಹಾಯದಿಂದ ಪರಶುರಾಮ್ ಜನಿಸಿದ ಸ್ಥಳ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬರ್ತಾ ಬರ್ತಾ ಈ ಬೆಟ್ಟದ ಮೇಲೆ ಕತ್ತಾ ಇರೋ ಫೀಲ್ ನನಗೆ. ಎಷ್ಟು ದೂರ ಹೋಗ್ಬೇಕು ಏನೋ ಗೊತ್ತಿಲ್ಲ, ನೋಡುವ. ಒಟ್ಟಲ್ಲಿ ರಸ್ತೆ ಮಾತ್ರ ಚೆನ್ನಾಗಿದೆ, ಬಿಡಮ್ಮ ಕಾಣಿಸ್ತು. ಬೋರ್ಡ್ ನೋಡಿ, ಬೋರ್ಡ್ ನನ್ನ ಪ್ರಕಾರ ನೀವು ಯಾರಾದ್ರೂ ಲೋಕಲೈಟ್ಸ್ನ ಇಲ್ಲಿ ಕರ್ಕೊಬರೋದು ಒಳ್ಳೇದು. ಸಿಕ್ಕಾಪಟ್ಟೆ ಏನದು ಕಟ್ಸು, ಕರ್ವ್ಸು, ಟರ್ನ್ಸು ಎಲ್ಲ ಐತೆ. ಎಲ್ಲಿ ಅಂತ ಗೊತ್ತಾಗಲ್ಲ ಒಬ್ಬರೇ ಬಂದರೆ. ಗೂಗಲ್ ಮ್ಯಾಪು ಕರೆಕ್ಟಾಗಿ ವರ್ಕ್ ಆಗೋಕ್ಕೆ ನೆಟ್ವರ್ಕೇ ಸಿಗ್ತಾ ಇಲ್ಲ ಕರೆಕ್ಟಾಗಿ. ನೋಡುವ ಮುಂದೆ 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 ಹೆಂಗಿದೆ ಅಂತ. ಬಂದೇ ಬಿಟ್ಟು ಹತ್ತೇನೋ ಇರ್ಬೋದು ದೇವಸ್ಥಾನ. ಹಿಂಗೂ ಅಷ್ಟೆಲ್ಲ ಬೆಟ್ಟ ಗುಡ್ಡ ಹತ್ಕೊ ಬಂದಿದ್ದಕ್ಕೆ ರಮ್ಯವಾದಂಥ ಪ್ರದೇಶ ಸಿಕ್ತು. ವಾ 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 ವಾ, ಎಷ್ಟು ಹೈಟಿಂದ ಬಂದಿದ್ದೀವಿ ಅಂದರೆ ನಾವಂತೂ. ಮಹಾಕಾಳೇಶ್ವರನ ದರ್ಶನ ಪಡೆದಾದ್ಮೇಲೆ ನೀವು ಇಲ್ಲಿ ಖಂಡಿತ ಬರಲೇಬೇಕು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿರೋ ಪ್ಲೇಸು. ನನ್ನ ಪ್ರಕಾರ ಮಹಾಕಾಳ ದೇವಸ್ಥಾನನ ಎಲ್ಲರೂ, ಎಷ್ಟೊಂದು ಯೂಟ್ಯೂಬರ್ಸ್ ಎಲ್ಲರೂ ತೋರಿಸ್ಬಿಟ್ಟಿರ್ತಾರೆ. ಈ ದೇವಸ್ಥಾನ ಯಾರೂ ತೋರಿಸ್ಲಿಕ್ಕಿಲ್ಲ ನನ್ನ ಪ್ರಕಾರ. ನಂದು ಅದೇ ಉದ್ದೇಶ ಯೂಟ್ಯೂಬ್ ಮಾಡಿರೋದು, ಯಾರು ತೋರಿಸಿರಬಾರ್ದು ಆ ರೀತಿ ರಮ್ಯವಾದ ಪ್ರದೇಶಗಳನ್ನ ತೋರಿಸ್ಬೇಕು ಅನ್ನೋದು. ವಾ 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 ವಾ. हाँ भाई इधर से अम्मा इकड़े. ये प्रदेश का नाम क्या है? परशुराम जन्मस्थली. परशुराम, वो मेन रोड में तुम्हारा घर है ना? हाँ, उसका गांव का नाम है बेरछा. बेरछा. और इंदौर से इधर आने के लिए रास्ता पता है कौन है? इंदौर से पहले आना पड़ता है महू. हाँ. महू से फिर अपना आओ अपने जानाबाव कुटी. हाँ. वहाँ से 6 किलोमीटर ऊपर पहाड़ पर आना पड़ता है. इधर अपने परशुराम जन्मस्थली. ಸಿಕ್ಕಾಪಟ್ಟೆ ಏನದು ಖುಷಿ ಆಗ್ತದೆ ಇಲ್ಲಿ ಜಾಗ ನೋಡಿ. ಇಲ್ಲಿ ಪೂಲ್ ಎಲ್ಲ ಇದೆ, ಅಷ್ಟು ದೊಡ್ಡ ಬೆಟ್ಟದ ಮೇಲೆ ಪೂಲ್ ಮಾಡಿದ್ದಾರೆ. ಇಷ್ಟು ಬಿಸಿಲಲ್ಲೂ ಅಲ್ಲಿ ನೀರಿರೋದೇ ವಿಸ್ಮಯ ನನ್ನ ಪ್ರಕಾರ. ಈ ಕೊಳದ ವಿಶೇಷ ಏನು ಅಂದರೆ, ಯಾವತ್ತೂ ಇಲ್ಲಿವರೆಗೂ ನೀರೇ ಖಾಲಿ ಆಗಿಲ್ವಂತೆ. ಈ ಜಾಗದ್ದು ಮಹಿಮೆ ಆ ಥರದ್ದಂತೆ. ಮತ್ತು ಇಲ್ಲಿಂದ 7 ನದಿಗಳು ಹರಿತವಂತೆ ಬೇರೆ ಬೇರೆ ಕಡೆಗೆ. ಯಾಯ ನದಿ ಅಂತ ಇಲ್ಲಿ ಅಷ್ಟು ಸ್ಪಷ್ಟವಾಗಿ ತಿಳಿ ಹೇಳಿಲ್ಲ. ಒಂದು ಯಾವುದು ಕಾಶಿಫೋನೋ ಏನೋ ಹೇಳಿದ್ರು, ಅದ್ರ ಬಗ್ಗೆ ನಂಗೆ ಸರಿಯಾಗಿ ಮಾಹಿತಿ ಇಲ್ಲ. ವ್ಯೂ ನೋಡಿ, ಎಂಥ ವ್ಯೂ. ಚೆನ್ನಾಗಿತ್ತು. ಇಲ್ಲಿಂದ 7 ಕಡೆ ನದಿ ಹರ್ಕೊಂಡು ಹೋಗುತ್ತಂತೆ. ಅದೆಲ್ಲ ಇಲ್ಲಿಂದ ಉಗಮವಾಗಿದ್ದಂತೆ ನದಿ. भैया परशुराम का एक बड़ा पुराने कनेक्शन है. जन्मस्थली मेन यही है ना. हाँ. रामायण में परशुराम है, महाभारत में परशुराम है. परशुराम है ना, परशुराम का ಯಾವಾಗಲೂ ಯಾವಾಗಲೂ ಇರ್ತಾರಲ್ಲ ಜೀವಂತ. ಇದು ಏನಪ್ಪ, ಅಮರ್. ಅಮರ್ ಚಿರಂಜೀವಿ. ಚಿರಂಜೀವಿ है ना. सप्तऋषि चिरंजीवी है ना. स्वस्थ बलिर्व्यास हनुमान विभीषण कृपा
चिरंजीवी परशुराम नहीं है चिरंजीवी ना। किधर परशुराम है? चिरंजीवी है मतलब दुनिया में है इधर हनुमान जी जैसे जगह। मैं पूछ रहा हूँ तुमका इधर आएगी भगवान है ना इधर। अच्छा ಜಾಗ ಅಕಸ್ಮಾತ್ ನನ್ಗೆ ಏನಾದ್ರು ಹಿಂದಿ ಬಂದಿದ್ರೆ ಇನ್ನೆಷ್ಟು ವಿಷಯಗಳನ್ನ ಕಲೆ ಆಗ್ತಿದ್ನೋ ಏನೋ. ನನ್ನ ವಾಯ್ಸ್ ಹೋಗಿರೋ ಪ್ರಫೀಲ್ ಆಯ್ತು ಹೌದಾ? ಶಿವಲಿಂಗ ನೋಡಿ ಎಷ್ಟು ಕೋಲ್ಡ್ ಐತೆ ಅಂದ್ರೆ ವಾವ್, ಎಷ್ಟು ಹೈಟಲ್ಲಿ ಇದೀನಿ, ಕಾಲು ಸುಟ್ಟೋಗಿದೆ ಇದೆ. ಬಟ್ ಶಿವಲಿಂಗ ನೋಡ್ರಿ ಇದು ಎಷ್ಟು ಕೋಲ್ಡ್ ಐತೆ ಗೊತ್ತಾ? ಇಲ್ಲಿ ಕೋಲ್ಡ್ ಇಲ್ಲ, ಇಲ್ಲೂ ಕೋಲ್ಡ್ ಇಲ್ಲ, ಎಲ್ಲೂ ಕೋಲ್ಡ್ ಇಲ್ಲ, ಇಲ್ಲಿ ಮಾತ್ರ ಶಿವ ಮಾತ್ರ ಕೋಲ್ಡ್. ಮೇ ಬಿ ಪರಶುರಾಮರು ಇದ್ರೂ ಇರಬಹುದು, ಹೇಳಲಿಕ್ಕೆ ಬರಲ್ಲ. ಹಿಂಗೆ ಗೊತ್ತಾಗಿರುತ್ತೆ, ಅಗೋಚರವಾಗಿ ಬಂದು ಇಲ್ಲಿ ಪೂಜೆ ಮಾಡಿ ಶಿವಲಿಂಗ ಕೈ ಮುಗಿದು, ಅವರು ಮಹಾಶಿವ ಭಕ್ತರು, ಕೈ ಮುಗಿದು ಹೋಗಿರ್ಬೋದು. ಬನ್ನಿ ಟಕ್ ಅಂತ ಪರಶುರಾಮರು ಜನ್ಮಸ್ಥಳದ್ದು ಅದು ನೀರನ್ನ ಮುಟ್ಟಿ ಸಮೀಪಗೊಳ್ಳೋಣ. ಬಾತ್ಕೋಳಿಗಳು ಬಾಬಾ ಒಳಗಡೆ ಬಾ. ಸ್ನೇಹಿತರೆ, ಪರಶುರಾಮರು ನಿರ್ಮಾಣ ಮಾಡಿದ್ದು ಶಿವಲಿಂಗ ತೋರಿಸ್ತೀನಿ ಬನ್ನಿ. ಎಷ್ಟು ಅದ್ಭುತವಾಗಿದೆ ಮತ್ತು ಎಷ್ಟು ಹಳೆ ಕಾಲದಲ್ಲಿದೆ ಅಂದರೆ ನಿಜವಾದ ಹುಲಿನ ಕಡಿದು ಶಿವನಿಗೆ ಕೆಳಗಡೆ ಒರೆಸಿ ಪೂಜೆ ಮಾಡ್ತಿದ್ದಾರೆ. ಬನ್ನಿ ಶಿವಲಿಂಗ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪರಶುರಾಮರು ನಿರ್ಮಾಣ ಮಾಡಿದ ಶಿವಲಿಂಗ. ವಾ 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 ವಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿ ಫೈನಲಿ ಪರಶುರಾಮರ ಮಂದಿರ ತೋರಿಸ್ತೀನಿ. ಇದು ನವನಿರ್ಮಾಣ ಆಗಿರೋದಂತೆ. ಮೊದಲು ಇದು ಚಿಕ್ಕ ಪುಟ್ಟ ದೇವಸ್ಥಾನ ಇತ್ತಂತೆ. ಇದನ್ನು ಸರ್ಕಾರ ಗಮನಿಸಿ ಮತ್ತು ಇದರ ಇತಿಹಾಸಗಳನ್ನ ಕಲೆ ಹಾಕಿ ಇದು ಸತ್ಯ ಅಂತ ತಿಳಿದ ಮೇಲೆ ನವನಿರ್ಮಾಣ ಮಾಡಿ ದೇವಸ್ಥಾನವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಪರಶುರಾಮರ ದೇವಸ್ಥಾನ ನೋಡಿ. ಅದರಲ್ಲೂ ಈ ಪ್ರಕೃತಿ ನಡುವೆ ಪರಶುರಾಮರು ಜನಿಸಿದ್ದು ಅಂತ ತಿಳ್ಕೊಳ್ಳೋಕ್ಕೆ ಖುಷಿ ಆಯಿತು. ನನಗಂತೂ ಗೊತ್ತಿರಲಿಲ್ಲ ಇಲ್ಲಿ ಪರಶುರಾಮರು ಜನ್ಮ ತಾಳಿದ್ರು ಅಂತ. ನಾನೆಲ್ಲೋ ಕರ್ನಾಟಕ ಸೈಡೇ ಇರ್ಬೋದು ಅಂದ್ಕೊಂಡೆ. ಏನಕ್ಕೆ ಅಂದರೆ ಅವ್ರ ತಾಯಿ ಮತ್ತು ಅವ್ರ ತಂದೆದೊಂದು ಸ್ಟೋರಿ ಇದೆಯಲ್ಲ, ಜಮದಗ್ನಿ ಸ್ಟೋರಿ, ಅಲ್ಲೇ ಅವ್ರು ಜನಿಸಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಇಷ್ಟು ದೂರ ಬಂದು ಅದು ಮಧ್ಯಪ್ರದೇಶಲ್ಲಿ ಜನ್ಮ ತಾಳಿದ್ರು ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು. ನಿಮಗೂ ಇದೇ ಮೊದಲನೇ ಬಾರಿ ಗೊತ್ತಾಗಿದ್ರೆ ದಯವಿಟ್ಟು ನೀವು ಬನ್ನಿ. ಈ ರೀತಿಯ ದೇವಸ್ಥಾನಗಳು ಇನ್ನೂ ಹೆಚ್ಚಿನದಾಗಿ ಜಾರಿಗೊಳ್ಳಬೇಕು, ಜನರಿಗೆ ತಿಳಿಬೇಕು. ಆ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಿ. ಜೈ ಪರಶುರಾಮ್. ಏನು ಹೇಳಬೇಕು, ಅದು ಇಂಗ್ಲೀಷ್ ಅರ್ಧ ಹಿಂದಿ ಅರ್ಧ ಕನ್ನಡ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ಇವತ್ತು. ಕನ್ನಡಿಗರು ಕ್ಷಮೆ ಇರಲಿ. ದಯವಿಟ್ಟು ಏನಾದರೂ ಹಿಂದಿಲಿ ಮಾತಾಡಿದರೆ ಹಿಂದಿ ವೀಕ್ಷಣೆ ಮಾಡುವವರು ಕ್ಷಮೆ ಇರಲಿ. ನನಗೆ ಹಿಂದಿ ಅಷ್ಟು ಸ್ವಚ್ಛಂದವಾಗಿ ಬರಲಿಕ್ಕಿಲ್ಲ. ಕನ್ನಡವನ್ನು ಯಾರೂ ಸ್ವಚ್ಛಂದವಾಗಿ ಇದುವರೆಗೂ ಪೂರ್ತಿಯಾಗಿ ಮಾತಾಡಲಿಕ್ಕಿಲ್ಲ. ಅಷ್ಟು ಸುಂದರ ಕನ್ನಡ. ಕ್ಷಮೆ ಇರಲಿ ಕನ್ನಡಿಗರೇ, ನಾನು ಹಿಂದಿಲಿ ಮಾತಾಡಿದ್ದಾಗಿ. ಜೈ ಹಿಂದ್.